ಪಾಠ ಪ್ರವೇಶ. ಜನಪದ ಸಾಹಿತ್ಯವನ್ನು ರಚಿಸಿದವರು ಶ್ರೀಸಾಮಾನ್ಯರು. ಆದರೆ ಅವರ ಭಾವಶ್ರೀಮಂತಿಕೆ ಅಸಾಮಾನ್ಯವಾದುದು. ಈ ಜನಪದ ಗೀತೆಯನ್ನು ಮತಿಕಟ್ಟ ಕೃಷ್ಣಮೂರ್ತಿಯವರು ಸಂಗ್ರಹಿಸಿರುವ ಕನ್ನಡ ಜನಪದ ಸಾಹಿತ್ಯ ಭಂಡಾರ ಸಂಪುಟ ವ್ಯವಕಲನ 1 ಇದರಿಂದ ಆರಿಸಿಕೊಳ್ಳಲಾಗಿದೆ. ಓದು ಬರೆಹವನ್ನು ಅರಿಯದ ನಮ್ಮ ಹಳ್ಳಿಯ ಜನ ತಮ್ಮ ಬದುಕಿನ ಅನುಭವಗಳನ್ನೇ ಕಟ್ಟಿ ಹಾಡಿದ್ದಾರೆ. ಅದು ಜನಪದ ಸಾಹಿತ್ಯವೆಂದು ಮನೆ ಮಾತಾಗಿದೆ. ಕವಿ ಯಾರೆಂದು ತಿಳಿಯದೆ ಜನರ ಬಾಯಿಂದ ಬಾಯಿಗೆ, ಕಿವಿಯಿಂದ ಕಿವಿಗೆ ಜನಪದ ಸಾಹಿತ್ಯವು ಹರಿದು ಬಂದಿದೆ. ಈ ಜನಪದ ಸಾಹಿತ್ಯದಲ್ಲಿ ಜೀವನ ಪ್ರೀತಿ ಎಲ್ಲೆಡೆ ತುಂಬಿರುವುದನ್ನು ಕಾಣಬಹುದು. ಜನಪದ ಸಾಹಿತ್ಯವನ್ನು ರಚಿಸಿದವರು ಅನಾಮಧೇಯ ಶ್ರೀಸಾಮಾನ್ಯರು. ಆದರೆ ಅವರ ಭಾವ ಶ್ರೀಮಂತಿಕೆ ಮಾತ್ರ ಅಸಾಮಾನ್ಯವಾದುದು. ಇಂದು ಆಧುನಿಕ ಜೀವನ ವಿಧಾನದಿಂದಾಗಿ ಮಕ್ಕಳು ಜಾನಪದ ಸಂಗೀತ, ಕತೆ, ಗೀತೆಯ ಸೊಗಡಿನಿಂದ ವಂಚಿತರಾಗುತ್ತಿದ್ದಾರೆ. ಈ ಕೊರತೆಯನ್ನು ಇಂದಿನ ಅಗತ್ಯವಾಗಿದೆ. ಜಲ ಸಂಸ್ಕೃತಿ ಸ್ಮೃತಿ ಜನಪದ ಬದುಕಿನ ಅವಿಭಾಜ್ಯ ಅಂಗ. ಸಖಾಬಾವಿಗಳು ತುಂಬಿ ತುಳುಕಿದರೆ ನಾಡು ಸಂಪದ್ಭರಿತವಾಗಿರುತ್ತದೆ. ನೀರು ತುಂಬಿರುವ ಕೆರೆಗಳೆಂದರೆ ಜನಪದರಿಗೆ ತುಂಬಾ ಪ್ರೀತಿ. ತುಂಬಿದ ಕೆರೆಗಳ ಬಗ್ಗೆ ಅವರು ಹಾಡುಕಟ್ಟಿ ನಲಿದಿದ್ದಾರೆ. ಮೈಮನ ಮರೆತು ಕುಣಿದಿದ್ದಾರೆ. ಮದಗದ ಕೆರೆ, ಕುಣಿಗಲ್ ಕೆರೆ ಇವು ಜನಪದರ ಪ್ರೀತಿಗೆ ಪಾತ್ರವಾದ ವಿಶಿಷ್ಟ ಕೆರೆಗಳು. ಅವರ ಭಾವನೆಗಳಿಗೆ ಹಿಡಿದ ಕನ್ನಡಿಯಾಗಿ ಈ ಜನಪದ ಗೀತೆ ಮೂಡಿ ಬಂದಿದೆ. ನಾಗರಿಕತೆ ಬೆಳೆದಂತೆ ಕೆರೆಗಳು ನಾಶವಾಗುತ್ತಿರುವ ಪ್ರಸ್ತುತ ಸಂದರ್ಭದಲ್ಲಿ ಈ ಗೀತೆ ಹೆಚ್ಚು ಮಹತ್ವ ಪಡೆದುಕೊಂಡಿದೆ. Lesson Introduction. Folk literature was composed by common people, but their richness of emotion is extraordinary. This folk song has been selected from Kannada Janpada Sahitya Bhandara, Volume 1 compiled by Matighatta Krishnamurti. The people of our village, who do not know how to read and write, have composed and sung their life experiences. It has become a household word that it is folk literature. Without knowing who the poet is, folk literature has flowed from mouth to mouth, from year to year. In this folk literature, love for life can be seen everywhere. Folk literature was composed by anonymous common people, but their richness of emotion is extraordinary. Today, due to the modern way of life, children are being deprived of the beauty of folk music, stories and songs. This deficiency is the need of the day. Water culture, memory and folk life are an integral part of folk life. When the wells are full, the country is prosperous. The people love lakes filled with water. They have sung and laughed about the filled lakes. They have forgotten their own minds and danced. Madgara Lake and Kunigal Lake are special lakes that are loved by the people. This folk song has emerged as a mirror of their feelings. In the present situation, when lakes are being destroyed as civilization grows, this song has gained more importance. ಮೂಡಲು ಕುಣಿಗಲು ಕೆರೆ ನೋಡೋರ್ಗೊಂದೈಬೋಗ. ಮೂಡಿಸ ಬರ್ತಾನೆ ಚೆಂದಿರಸಮ. ತಾನಂದಾನೋ ಮೂಡಿ ಬರ್ತಾನೆ ಚೆಂದಿರಮ. ಬೆಳಗಿನ ಸಮಯದಲ್ಲಿ ಕೆರೆಯು ಎಷ್ಟು ಸುಂದರವಾಗಿ ಕಾಣುತ್ತದೆ ಎಂಬುದನ್ನು ಕವಿ ವರ್ಣಿಸುತ್ತಾನೆ. ಚಂದ್ರನ ಕಿರಣಗಳು ಕೆರೆಯ ಮೇಲಿನ ನೀರಿನ ಮೇಲ್ಮೈಯಲ್ಲಿ ಮಿನುಗುತ್ತಿವೆ. ಕೆರೆಯ ನೀರು ಹೊಳೆಯುತ್ತಿರುವಂತೆ ತೋರುತ್ತದೆ. ಚಂದ್ರನು ನಿಧಾನವಾಗಿ ಹೊರಬರುತ್ತಿದ್ದಾನೆ. ಈ ದೃಶ್ಯವನ್ನು ನೋಡಿದಾಗ ನೋಡುವವರಿಗೆ ಆನಂದ ಉಂಟಾಗುತ್ತದೆ. ಕೆರೆಯ ಸುತ್ತಮುತ್ತ ನಿಶ್ಶಬ್ದವಾದ ಶಾಂತ ವಾತಾವರಣದಲ್ಲೊಂದು ಆನಂದದ ಭಾವ ಉಂಟಾಗುತ್ತದೆ. The poet describes how beautiful the tree looks in the morning. The moon's rays are shining on the surface of the water above the lake. The water in the pond seems to be shining. The moon is slowly rising. Seeing this scene brings joy to the viewers. There is a feeling of joy in the silent, peaceful atmosphere that surrounds you. ಅಂತಂತ್ರಿಸಿ ನೋಡೋರೆ ಎಂಥ ಕುಣಿಗಲ್ ಕೆರೆ. ಸಂತೆ ಹಾದಿಲಿ ಕಲುಕಟ್ಟೆ ತಾನಂದಾನೋ. ಸಂತೆ ಹಾದಿಲಿ ಕಲುಕಟ್ಟೆ. ಕವಿ ಹೇಳುವಂತೆ ಓ ನೋಡಿ ಎಷ್ಟು ಸುಂದರವಾಗಿದೆ ಈ ಕುಣಿಗಲು ಕೆರೆ. ಕೆರೆಯ ಹತ್ತಿರದ ಮಾರ್ಗವು ಸಂತೆ ಹಾದಿಯಂತಿದೆ. ಅಲ್ಲಿ ಜನಸಂಚಾರವೂ ಇದೆ. ಸುತ್ತಮುತ್ತ ಸಣ್ಣ ವ್ಯಾಪಾರಿಗಳು, ನೀರಿನ ಹತ್ತಿರ ಬಣ್ಣ ಬಣ್ಣದ ದೃಶ್ಯಗಳು ಕಾಣುತ್ತವೆ. ಆ ಸ್ಥಳದ ಹಾಸುಹೊಕ್ಕು ನೋಡಿದರೆ ಜೀವನದ ಉಲ್ಲಾಸವನ್ನು ಅನುಭವಿಸಬಹುದು. ತಾನಂದಾನೋ ಎಂಬ ಪದವು ಕವಿಯ ಆನಂದದ ಭಾವವನ್ನು ಸೂಚಿಸುತ್ತದೆ. The poet says, "Oh look! How beautiful these fingers are!
The road nearby is like a saint's road, there is public transport there, there are small traders all around, colorful scenes are seen near water. If you see the laughter of that place, you can feel the joy of life. The word tanondano indicates the feeling of poetic joy. ಬಾಳೆಯ ಹಣ್ಣಿನಂತೆ ಬಾಗಿದ ಕುಣಿಗಲು ಕೆರೆ. ಭಾವ ತಂದಾನೆ ಬಣ್ಣದ ಸೀರೆ, ತಾನಂದಾನೋ. ಭಾವ ತಂದಾನೆ ಬಣ್ಣದ ಸೀರೆ. ಕೆರೆ ಬಾಳೆಯ ಹಣ್ಣಿನಂತೆ ಬಾಗಿದಂತೆ, ಮೃದುವಾಗಿ, ಸುಂದರವಾದ ಆಕಾರದಲ್ಲಿ ಇದೆ. ಕವಿ ಅದನ್ನು ಸುಂದರ ಮಹಿಳೆಯಂತೆ ಚಿತ್ರಿಸುತ್ತಾನೆ. ಆಕೆ ಸೀರೆಯನ್ನು ಧರಿಸಿದಂತೆ ಕೆರೆ ಬಣ್ಣ ಬಣ್ಣದ ಕಮಲಗಳಿಂದ ಮತ್ತು ಅದರ ನೀರಿನ ಪ್ರತಿಫಲನಗಳಿಂದ ಮೆರೆಯುತ್ತಿದೆ. ಪ್ರಕೃತಿಯ ವೈವಿಧ್ಯಮಯ ಬಣ್ಣಗಳು ಕೆರೆಯ ಮೇಲೆ ಹರಿದು ಬಂದು ಅದಕ್ಕೆ ಜೀವ ತುಂಬುತ್ತವೆ. ಈ ದೃಶ್ಯವು ಕವಿಗೆ ಆನಂದವನ್ನು ಉಂಟುಮಾಡುತ್ತದೆ. The banana is in a beautiful shape, soft and curved like a banana fruit. The poet portrays her as a beautiful woman, wearing a sari colored like orange. I am mesmerized by the lotus flowers and the reflection of its water. The diverse colors of nature wash over the surface and bring it to life. This scene brings joy to the poet. ನಿಂಬೆಯ ಹಣ್ಣಿನಂತೆ ತುಂಬಿದ ಕುಣಿಗಲು ಕೆರೆ. ಅಂದ ನೋಡಲು ಶಿವ ಬಂದ್ರು, ತಾನಂದಾನೋ. ಅಂದ ನೋಡಲು ಶಿವ ಬಂದ್ರು. ಕೆರೆ ತುಂಬಿ ಹರಿಯುತ್ತಿರುವಂತೆ ನಿಂಬೆಯ ಹಣ್ಣಿನಂತೆ ತುಂಬಿಕೊಂಡಿದೆ. ಅದರ ಸೌಂದರ್ಯವನ್ನು ನೋಡಲು ದೇವರು ಬಂದಂತೆ ಕಾಣುತ್ತದೆ. ಶಿವ ಬಂದ್ರು ಎಂದರೆ ದೇವತೆಯೇ ಇಂಥ ದೃಶ್ಯವನ್ನು ನೋಡಲು ಇಳಿಯುತ್ತಾರೆ ಎಂಬ ಅತಿಶಯೋಕ್ತಿ. ಕೆರೆಯ ಸೌಂದರ್ಯವು ದೇವರನ್ನು ಸಹ ಆಕರ್ಷಿಸುವ ಮಟ್ಟದಲ್ಲಿದೆ ಎಂಬುದೇ ಈ ಸಾಲಿನ ಅರ್ಥ. The lake is overflowing, filled like a lemon. It seems as if even God has come to see its beauty. Shiva Bandharu is a hyperbole that means that even God comes down to see such a sight. The meaning of this line is that the beauty of the lake is such that even God is attracted. ಅಂದ ನೇ ನೋಡಲು ಶಿವ ಬಂದ್ರು ಶಿವಮಗ್ಗಿ. ಕಬ್ಬಕ್ಕಿ ಬಾಯ ಬಿಡುತ್ತಾವೆ, ತಾನಂದನೋ. ಕಬ್ಬಕ್ಕಿ ಬಾಯ ಬಿಡುತ್ತಾವೆ. ಶಿವಮಗ್ಗಿಯವರು ಶಿವನಂತ ಶಾಂತ ವ್ಯಕ್ತಿಯು ಕೆರೆಯ ದೃಶ್ಯ ನೋಡಲು ಬಂದಾಗ ಕಬ್ಬಕ್ಕಿ ಬಾಗುಳದ ಮೀನು ಅಥವಾ ಹಕ್ಕಿ ಬಾಯಿ ತೆರೆಯುತ್ತದೆ. ಅದು ಆಶ್ಚರ್ಯದಿಂದ ನೋಡುವಂತೆ ತೋರುತ್ತದೆ. ಈ ದೃಶ್ಯ ಪ್ರಕೃತಿಯ ಅಚ್ಚರಿಯ ಸಂಗತಿಗಳನ್ನು ಚಿತ್ರಿಸುತ್ತದೆ. ಪ್ರಕೃತಿಯು ದೇವರ ಆಗಮನವನ್ನು ಅರಿತು ಪ್ರತಿಕ್ರಿಯಿಸುತ್ತಿದೆ ಎಂಬ ಕಲ್ಪನೆ ಕವಿಯಲ್ಲಿದೆ. When Shivmaggi, a calm person like Shiva, comes to see the scene in the lake, the kabakki, a fish or bird with a beak, opens its mouth. It seems to look in surprise. This scene depicts the wonders of nature. The poet has the idea that nature too is sensing the arrival of God and is responding. ಕಬ್ಬಕ್ಕಿ ನೇ ಬಾಯ ಬಿಡುತ್ತಾವೆ ಇಬ್ಬಿಡ. ಗಬ್ಬದ್ ಹೊಂಬಾಳೆ ನಡುಗ್ಯಾವೆ ನೀಡ. ಗಬ್ಬದ್ ಹೊಂಬಾಳೆ ನಡುಗ್ಯಾವೆ. ಕಬ್ಬಕ್ಕಿ ಬಾಯಿ ತೆರೆಯುತ್ತಿದ್ದಂತೆ ಇಬ್ಬರು ಬಿಳಿ ಹಕ್ಕಿಗಳು ಗಬ್ಬದ ಹೊಂಬಾಳೆಗಳು ನಡುಗುತ್ತಿವೆ. ಅವುಗಳ ರೆಕ್ಕೆಗಳು ಹೊಳೆಯುತ್ತಿವೆ, ಚಂದ್ರನ ಬೆಳಕಿನಲ್ಲಿ ಅವು ಚಲಿಸುತ್ತಿವೆ. ಪ್ರಕೃತಿಯ ಶಾಂತ ಮತ್ತು ಸೊಗಸಾದ ಚಲನೆಯನ್ನು ಕವಿ ತುಂಬ ಜೀವಂತವಾಗಿ ವರ್ಣಿಸುತ್ತಾನೆ. ಈ ದೃಶ್ಯವು ಸಾಯಂಕಾಲದ ಸಮಯದಲ್ಲಿ ಪ್ರಕೃತಿಯ ಚೇತನವನ್ನು ತೋರಿಸುತ್ತದೆ. As the cane opens its mouth, two white birds, cane jays, are fluttering. Their wings are shining, they are moving in the moonlight. The poet vividly describes the calm and graceful movement of nature. This scene shows the spirit of nature in the evening. ಹಾಕೋಕೊಂದರು ಕೋಲು, ನೂಕೋಕೊಂದುರು ಗೋಲು. ಬೊಬ್ಬೆ ಹೊಡೆದವೆ ಬಾಳೆಮೀನು, ತಾನಂದನೋ. ಬೊಬ್ಬೆ ಹೊಡೆದವೆ ಬಾಳೆಮೀನು. ಕೆರೆ ಹತ್ತಿರ ಜನರು ಮೀನು ಹಿಡಿಯುತ್ತಿದ್ದಾರೆ. ಕೆಲವರು ಕೇಡು ಹಾಕುತ್ತಾರೆ, ಕೆಲವರು ಉರುಳು ನೂಕುತ್ತಾರೆ. ಆ ಸಮಯದಲ್ಲಿ ಮೀನುಗಳು ನೀರಿನಲ್ಲಿ ಚಪ್ಪಟೆ ಹೊಡೆಯುತ್ತಿವೆ. ಮೀನುಗಳ ಚಲನೆಯಿಂದ ನೀರಿನ ಮೆಲುಕುಗಳು ಉಂಟಾಗುತ್ತವೆ. ಪ್ರಕೃತಿಯ ನಿತ್ಯ ಚಟುವಟಿಕೆಗಳು ಮಾನವ ಮತ್ತು ಪ್ರಾಣಿ ಲೋಕದ ಸಂವಹನವನ್ನು ಕವಿ ಸುಂದರವಾಗಿ ತೋರಿಸುತ್ತಾನೆ. People are fishing near the lake, some are fishing. At that time, the banana fish are slapping in the water. The movement of the fish causes the water to ripple. The poet beautifully shows the daily activities of nature, the interaction between humans and the animal world. ಬೊಬ್ಬೆ ನೇ ಹೊಡೆದವು ಬಾಳೆ ಮೀನ್ ಕೆರೆಯಾಗೆ. ಗುಬ್ಬಿ ಸಾರಂಗ ನಗುತ್ತಾವೆ, ತಾನಂದಾನೋ. ಗುಬ್ಬಿ ಸಾರಂಗ ನಗುತ್ತಾವೆ. ಮೀನುಗಳು ಚಪ್ಪಟೆ ಹೊಡೆಯುವಾಗ ಕೆರೆಯೆಲ್ಲ ಶಬ್ದಗಳಿಂದ ಜೀವಂತವಾಗುತ್ತದೆ. ಅದನ್ನು ನೋಡಿ ಗುಬ್ಬಿಗಳು ಮತ್ತು ಸಾರಂಗ ಪಕ್ಷಿಗಳು ನಗುವಂತೆ ಕಿವಿಗೆ ತಟ್ಟುವ ಕಿಚುಮಿಚು ಶಬ್ದ ಮಾಡುತ್ತವೆ.
ಪ್ರಕೃತಿಯಲ್ಲಿರುವ ಪ್ರತಿಯೊಂದು ಜೀವಿಯೂ ಆ ಸಂತೋಷದಲ್ಲಿ ಪಾಲ್ಗೊಳ್ಳುತ್ತದೆ. ಕವಿ ಈ ದೃಶ್ಯವನ್ನು ಒಂದು ಉತ್ಸವದಂತೆ ಕಾಣಿಸುತ್ತಾನೆ. ಚಂದ್ರನ ಬೆಳಕು, ನೀರಿನ ತಂಪು, ಹಕ್ಕಿಗಳ ಕಿಚುಮಿಚು ಎಲ್ಲವೂ ಒಂದೇ ಸಂತೋಷದ ಸಂಗೀತವಾಗಿ ಕಾಣುತ್ತದೆ. The whole lake comes alive with sounds as the fish splash. The owls and the stags make a laughing, ear-splitting chirp. Every living thing in nature shares in the joy. The poet sees this scene as a festival. The moonlight, the coolness of the water, the chirping of the birds, all seem to be one joyful music. Dear students, if you find these lessons explained is helpful, please share this video with your friends. Subscribe to our channel for simple and clear lesson explanations. Check the description for links to other lesson summaries and join our WhatsApp channel for daily Kannada and Hindi lessons, useful phrases and grammar tips. Start learning today and speak confidently.